ನಿನ್ನ ಮನೆಯ ಇಡೀ ದಿನದ ನಕಾರಾತ್ಮಕ ಶಕ್ತಿಗಳನ್ನು ದುಷ್ಟರ ಕಣ್ಣಿನ ದೃಷ್ಟಿಯನ್ನು ಸುಟ್ಟು ಬೂದಿ ಮಾಡುತ್ತದೆ ಮತ್ತು ಮನೆಗೆ ಒಳ್ಳೆಯ ಶಕ್ತಿಯನ್ನು ತರುತ್ತದೆ. 5ನೇದಾಗಿ ಅತಿ ಮುಖ್ಯವಾದದ್ದು, ನಿನ್ನನ್ನು ನೀನು ಎಂದಿಗೂ ಕೀಳಾಗಿ ಕಾಣಬೇಡ. ನೀನು ಈ ಮನೆಯ ರಾಣಿ. ನಿನ್ನ ತಲೆ ಕೂದಲು ಸದಾ ಅಚ್ಚುಕಟ್ಟಾಗಿ ಬಾಚಿರಲಿ, ಹಣೆ ತುಂಬ ಕುಂಕುಮವಿರಲಿ, ಮುಖದಲ್ಲಿ ಒಂದು ದಿವ್ಯವಾದ ಪ್ರಶಾಂತವಾದ ಕಳೆ ಇರಲಿ. ನೀನು ನಿನ್ನನ್ನು ಗೌರವಿಸಿಕೊಂಡರೆ ಮಾತ್ರ, ನಿನ್ನನ್ನು ನೀನು ಪ್ರೀತಿಸಿಕೊಂಡರೆ ಮಾತ್ರ ಈ ಜಗತ್ತು ಮತ್ತು ಸಾಕ್ಷಾತ್ ದೇವರು ನಿನ್ನನ್ನು ಪೂಜಿಸುತ್ತಾರೆ ಎಂದು ಹೇಳುತ್ತಾರೆ. ಸಾಧುಗಳ ಒಂದೊಂದು ಮಾತುಗಳು ಸುಗುಣಗೆ ಹೊಸ ಭರವಸೆ ನೀಡಿದವು. ಅವಳು ಆ ಕ್ಷಣವೇ ತನ್ನ ಮನಸ್ಸಿನಲ್ಲಿದ್ದ ಅಹಂಕಾರ ಮತ್ತು ಹತಾಶೆಯನ್ನು ಬಿಟ್ಟುಬಿಟ್ಟಳು. ಆ ಸಾಧುಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದಳು. ಅಂದಿನಿಂದ ಸುಗುಣಳ ಜೀವನದಲ್ಲಿ ಆ ಸಣ್ಣ ಹಳೆಯ ಗುಡಿಸಲಿನಲ್ಲಿ ಒಂದು ಅದ್ಭುತವಾದ ಮೈ ಜುಮ್ಮೆನ್ನಿಸುವಂತಹ, ಯಾರೂ ಊಹಿಸಲಾಗದಂತಹ ಬದಲಾವಣೆ ಶುರುವಾಯಿತು. ಅವಳು ಪ್ರತಿದಿನ ಕತ್ತಲಿರುವಾಗಲೇ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಚಳಿಯನ್ನು ಲೆಕ್ಕಿಸದೆ ಮನೆಯ ಬಾಗಿಲನ್ನು ತೊಳೆದು ರಂಗೋಲಿ ಹಾಕತೊಡಗಿದಳು. ಅವಳು ಹಾಕುತ್ತಿದ್ದ ಆ ರಂಗೋಲಿಯಲ್ಲಿ ಒಂದು ವಿಚಿತ್ರವಾದ ದೈವಿಕ ಶಕ್ತಿ ಇತ್ತು. ಅಡುಗೆ ಮಾಡುವಾಗ ಅವಳ ಬಾಯಲ್ಲಿ ಸದಾ ದೇವರ ನಾಮಸ್ಮರಣೆ ಇರುತ್ತಿತ್ತು. ಅವಳು ಮಾಡುವ ಆ ಅಲ್ಪ ಅಡುಗೆಯೇ ಅಮೃತದಂತೆ ರುಚಿಸತೊಡಗಿತು. ಗಂಡ ಮನೆಗೆ ಸುಸ್ತಾಗಿ ಮನೆಗೆ ಬಂದಾಗ ಹಿಂದೆ ಮಾಡುತ್ತಿದ್ದಂತೆ ಹೊರಗುವ ಬದಲು ಮುಗುಳು ನಗುತ್ತಾ ಧೈರ್ಯ ನೀಡಿದಳು. ಏನೂ ಚಿಂತೆ ಇಲ್ಲರಿ, ದೇವರು ಇದ್ದಾನೆ, ಎಲ್ಲವೂ ಸರಿ ಹೋಗುತ್ತದೆ ಎಂಬ ಅವಳ ಮಾತುಗಳು ಅವನಿಗೆ ಹೊಸ ಭರವಸೆ ನೀಡಿದವು. ಸುಗುಣಳ ಈ ಬದಲಾವಣೆಯನ್ನು ಕಂಡ ಸಿದ್ಧಾರ್ಥ ತನಗೆ ಆಶ್ಚರ್ಯವಾಯಿತು. ಅವಳ ನಗು, ತಾಳ್ಮೆ ಮತ್ತು ಸಕಾರಾತ್ಮಕ ಮಾತುಗಳು ಅವನ ದಿನದ ಆಯಾಸವನ್ನೆಲ್ಲ ಮರೆಸಿದವು. ಅವನ ಮನಸ್ಸಿನಲ್ಲಿ ಹೊಸ ಚೈತನ್ಯ ಮತ್ತು ಭರವಸೆ ಮೂಡಿತು. ನನ್ನ ಹೆಂಡತಿ ಇಷ್ಟು ನೆಮ್ಮದಿಯಿಂದ, ಇಷ್ಟು ಪ್ರೀತಿಯಿಂದ, ಇಷ್ಟು ಧೈರ್ಯದಿಂದ ಇರುವಾಗ ನಾನು ಅವಳಿಗಾಗಿ, ನನ್ನ ಮಕ್ಕಳಿಗಾಗಿ ಏನನ್ನಾದರೂ ದೊಡ್ಡದನ್ನು ಸಾಧಿಸಲೇಬೇಕು, ನಾನು ಸೋಲಬಾರದು ಎಂಬ ಛಲ ಅವನಲ್ಲಿ ಹುಟ್ಟಿತು. ಸುಗುಣ ತನ್ನ ಆಲೋಚನೆ ಮತ್ತು ದಿನಚರ್ಯೆಯನ್ನು ಬದಲಾಯಿಸಿದ ಕೇವಲ 3 ತಿಂಗಳುಗಳಲ್ಲಿ ಆ ಮನೆಯಲ್ಲಿ ದೊಡ್ಡ ಪವಾಡಗಳೇ ನಡೆದವು. ಸಿದ್ಧಾರ್ಥನ ಪ್ರಾಮಾಣಿಕತೆ ಮತ್ತು ಅವನ ಹೊಸ ಚೈತನ್ಯವನ್ನು ಮೆಚ್ಚಿದ ಜಮೀನ್ದಾರರು ಒಬ್ಬರು ಅವನಿಗೆ ತಮ್ಮ ವ್ಯಾಪಾರದ ಸಂಪೂರ್ಣ ಜವಾಬ್ದಾರಿಯನ್ನು ನೀಡಿದರು. ಎಷ್ಟೋ ವರ್ಷಗಳಿಂದ ಅವರು ಕಳೆದುಕೊಂಡಿದ್ದ, ಯಾರೋ ಮೋಸ ಮಾಡಿದ್ದ ಹಣ ತಾನಾಗಿಯೇ ಅವರ ಕೈ ಸೇರಿತು. ಸಾಲದ ಹೊರೆ ಕ್ರಮೇಣ ಕರಗುತ್ತಾ ಬಂತು. ಮಕ್ಕಳು ಆರೋಗ್ಯವಾಗಿ ನಗುತ್ತಾ ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದರು. ಮನೆಯಲ್ಲಿದ್ದ ಅಶಾಂತಿ ಸಂಪೂರ್ಣವಾಗಿ ಮಾಯವಾಗಿ ಅಲ್ಲಿ ಭಜನೆ ಮತ್ತು ನಗುವಿನ ಸದ್ದು ಕೇಳತೊಡಗಿತು. ಒಂದು ದಿನ ಸಿದ್ಧಾರ್ಥ ಆನಂದ ಬಾಷ್ಪ ಸುರಿಸುತ್ತಾ, ಸುಗುಣ, ನಮ್ಮ ಕಷ್ಟಗಳೆಲ್ಲ ತೀರಿದವು, ನಮ್ಮ ಹಣೆ ಬರಹ ಬದಲಾಯಿತು, ಇನ್ನು ಮುಂದೆ ನಮಗೆ ಬಡತನವಿಲ್ಲ ಎಂದು ಹೇಳುತ್ತಾನೆ. ಆಗ ಸುಗುಣ ಅತ್ಯಂತ ವಿನಯದಿಂದ ಕೈ ಮುಗಿದು ಹೀಗೆ ಹೇಳುತ್ತಾಳೆ, ರೀ, ನಾನೇನು ದೊಡ್ಡ ಕೆಲಸ ಮಾಡಿಲ್ಲ, ಕೇವಲ ಮನಸ್ಸಿನ ಕಹಿಯನ್ನು ಬಿಟ್ಟು ಮನೆಯನ್ನು ದೇವಸ್ಥಾನದಂತೆ ಕಂಡೆ. ಮನೆಯ ಹೆಣ್ಣು ಮಗಳು ಶಾಂತವಾಗಿ ಶ್ರದ್ಧೆಯಿಂದ ಇದ್ದರೆ ಮಹಾಲಕ್ಷ್ಮಿ ತಾನಾಗಿಯೇ ಬರುತ್ತಾಳೆ ಎಂಬುದು ನನಗೆ ತಿಳಿಯಿತು. ಇದೆಲ್ಲ ಆ ಭಗವಂತನ ಕೃಪೆ ಎಂದು ಹೇಳುತ್ತಾಳೆ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಮಹಿಳೆ ಮನಸ್ಸು ಮಾಡಿ ತನ್ನೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸಿದರೆ ಏನೆಲ್ಲ ಅದ್ಭುತಗಳು ಸಾಧ್ಯ ಎಂಬುದಕ್ಕೆ ಸುಗುಣಳ ಕಥೆಯೇ ಸಾಕ್ಷಿ. ಮಹಿಳೆ ಎಂದರೆ ಕೇವಲ ದೇಹವಲ್ಲ, ಅವಳು ತಾಳ್ಮೆ ಮತ್ತು ಸಹನೆಯ ಪ್ರತಿರೂಪ.
ನಮ್ಮ ಪುರಾಣ ಹಾಗೂ ವೇದಗಳಲ್ಲಿ ಸ್ತ್ರೀ ಶಕ್ತಿಯ ಅಗಾಧವಾದ ಉದಾಹರಣೆಗಳು ನಮಗೆ ಸಾಕಷ್ಟಿವೆ. ಈ ಜಗತ್ತನ್ನೇ ಭಸ್ಮ ಮಾಡಬಲ್ಲ ಪರಮಶಿವನೂ ಸಹ ಶಕ್ತಿ ಸ್ವರೂಪಿಯಾದ ಪಾರ್ವತಿ ಇಲ್ಲದಿದ್ದರೆ ಕೇವಲ ಶವಕ್ಕೆ ಸಮಾನ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ಶಿವನಿಗೆ ಚಲನೆ ಮತ್ತು ಜ್ಞಾನವನ್ನು ನೀಡುವವಳೆ ಜಗನ್ಮಾತೆ ಪಾರ್ವತಿ. ಅದಕ್ಕಾಗಿಯೇ ಅವನನ್ನು ಅರ್ಧನಾರೀಶ್ವರ ಎನ್ನುವುದು. ಪುರುಷ ಮತ್ತು ಪ್ರಕೃತಿಯ ಸಮಗಮನವೇ ಈ ಸೃಷ್ಟಿ. ಬ್ರಹ್ಮಾಂಡವನ್ನೇ ಆಳುತ್ತಿದ್ದ ಕ್ರೂರ ರಾಕ್ಷಸ ಮಹಿಷಾಸುರನನ್ನು ಸಂಹರಿಸಲು ಯಾವ ದೇವತೆಗಳಿಂದಲೂ ಸಾಧ್ಯವಾಗದಿದ್ದಾಗ ಇಡೀ ಜಗತ್ತನ್ನು ರಕ್ಷಿಸಲು ಅವತರಿಸಿದವಳೇ ದುರ್ಗಾಮಾತೆ. ದೇವತೆಗಳ ಶಕ್ತಿಯ ಅಂಶವಾಗಿ ಬಂದ ಆ ತಾಯಿಯ ಮುಂದೆ ರಾಕ್ಷಸನ ಅಹಂಕಾರ ಕ್ಷಣಾರ್ಥದಲ್ಲಿ ಧೂಳಿಪಟವಾಯಿತು. ಇನ್ನು ಮಹಾಸತಿ ಪತಿವ್ರತ ಶಿರೋಮಣಿ ಅನಸೂಯೆಯ ಕಥೆಯನ್ನು ನಾವು ಈ ಮಹಿಳಾ ದಿನಾಚರಣೆಯನ್ನು ಎಂದು ಸ್ಮರಿಸಲೇಬೇಕು. ತನ್ನ ನಿಷ್ಕಲ್ಮಶ ಭಕ್ತಿಯ ಬಲವನ್ನು ಪರೀಕ್ಷಿಸಲು ಬಂದ ಜಗತ್ತನ್ನೇ ಸೃಷ್ಟಿಸಿ ರಕ್ಷಿಸಿ ಲಯ ಮಾಡುವ ಆ ಬ್ರಹ್ಮ ವಿಷ್ಣು ಮಹೇಶ್ವರರನ್ನೇ ತನ್ನ ತಪೋಬಲದಿಂದ ಪುಟ್ಟ ಶಿಶುಗಳನ್ನಾಗಿ ಮಾಡಿದಳು. ಮಹಾಸತಿ ಅನಸೂಯೆಯೇ ಒಬ್ಬ ಮಹಿಳೆಯೇ. ಶ್ರದ್ಧೆ ಮತ್ತು ಮಮತೆಯ ಮುಂದೆ ಸಾಕ್ಷ್ಯ ದೇವರು ಮಗುವಾಗುತ್ತಾನೆ ಎಂದರೆ ಅವಳ ತಪಸ್ಸಿನ ಶಕ್ತಿ ಎಷ್ಟಿರಬಹುದು ಎಂಬುದನ್ನು ನಾವು ಊಹಿಸಿಕೊಳ್ಳಬಹುದು. ಹಾಗೆಯೇ ಮಹಾಸತಿ ಸಾವಿತ್ರಿಯ ಕತೆ. ತನ್ನ ಪತಿಯ ಪ್ರಾಣವನ್ನು ತೆಗೆದುಕೊಂಡು ಹೋಗಲು ಸಾಕ್ಷಾತ್ ಯಮಧರ್ಮರಾಜನೇ ಬಂದಾಗ ಸಾವಿತ್ರಿ ಹೆದರಿ ಓಡಲಿಲ್ಲ ಅಥವಾ ಕಣ್ಣೀರು ಹಾಕಿ ತನ್ನ ಹಣೆಯ ಬರಹವನ್ನು ದೂಷಿಸಲಿಲ್ಲ. ಬದಲಾಗಿ ಯಮನನ್ನೇ ಹಿಂಬಾಲಿಸಿ ತನ್ನ ಅಚಲವಾದ ಧೈರ್ಯ, ಬುದ್ಧಿವಂತಿಕೆ ಮತ್ತು ಮಾತಿನ ಚತುರತೆಯಿಂದ ಮೃತ್ಯು ದೇವತೆಯನ್ನು ಗೆದ್ದು ತನ್ನ ಗಂಡನ ಪ್ರಾಣವನ್ನು ಮರಳಿ ತಂದಳು. ಇವೆಲ್ಲವೂ ಕೇವಲ ಮಕ್ಕಳಿಗೆ ಮಲಗುವಾಗ ಹೇಳುವ ಕಟ್ಟು ಕಥೆಗಳಲ್ಲ. ನಾವು ನಮ್ಮ ರಕ್ತದಲ್ಲಿ, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಡಗಿರುವ ಸ್ತ್ರೀ ಶಕ್ತಿಯ ಜೀವಂತ ನಿದರ್ಶನಗಳು. ಅಂತಹ ಮಹಾನ್ ತೇಜಸ್ವಿ ಪರಂಪರೆಯಿಂದ ಬಂದ ಇಂದಿನ ಹೆಣ್ಣು ಮಕ್ಕಳು ಕೇವಲ ಸಣ್ಣ ಪುಟ್ಟ ಕಷ್ಟಗಳಿಗೆ, ಸಾಲ ಬಾಧೆಗಳಿಗೆ ಅಥವಾ ಸಂಸಾರದ ಸಂಕಷ್ಟಗಳಿಗೆ ಎಂದಿಗೂ ಹೆದರಬಾರದು. ನಿಮ್ಮೊಳಗೆ ಆ ದುರ್ಗೆಯ, ಆ ಸರಸ್ವತಿಯ, ಆ ಮಹಾಲಕ್ಷ್ಮಿಯ ಅಂಶವಿದೆ ಎಂಬುದನ್ನು ನೀವು ಮರೆಯಬಾರದು. ಇಂದಿನ ಈ ಆಧುನಿಕ ಕಾಲದಲ್ಲಿ 21ನೇ ಶತಮಾನದಲ್ಲಿ ಮಹಿಳೆಯರು ಕೇವಲ ಮನೆಯ 4 ಗೋಡೆಗಳಿಗೆ, ಅಡುಗೆ ಮನೆಗೆ ಮಾತ್ರ ಸೀಮಿತವಾಗಿಲ್ಲ. ಅವರು ಇಂದು ಆಕಾಶದಲ್ಲಿ ಯುದ್ಧ ವಿಮಾನಗಳನ್ನು ಹಾರಿಸುತ್ತಿದ್ದಾರೆ, ದೇಶದ ಗಡಿಗಳನ್ನು ಕಾಯುತ್ತಿದ್ದಾರೆ, ವಿಜ್ಞಾನಿಗಳಾಗಿ ಮಂಗಳ ಗ್ರಹಕ್ಕೆ ನೌಕೆಯನ್ನು ಕಳುಹಿಸುತ್ತಿದ್ದಾರೆ, ದೊಡ್ಡ ದೊಡ್ಡ ಕಂಪನಿಗಳನ್ನು ಮುನ್ನಡೆಸುತ್ತಿದ್ದಾರೆ, ದೇಶವನ್ನೇ ಆಳುವ ಶಕ್ತಿ ಹೊಂದಿದ್ದಾರೆ. ಆದರೆ ವೀಕ್ಷಕರೇ, ಈ ಆಧುನಿಕತೆಯ ವೇಗದಲ್ಲಿ ಮತ್ತು ಹೊರಗಿನ ಸಂಸ್ಕೃತಿಯ ಪ್ರಭಾವದಲ್ಲಿ ನಮ್ಮೊಳಗಿನ ಆ ದೈವಿಕ ಶಕ್ತಿಯನ್ನು ಹಾಗೂ ಶಾಂತಿಯನ್ನು ಎಲ್ಲೋ ಕಳೆದುಕೊಳ್ಳುತ್ತಿದ್ದೇವೆಯೇ ಎಂಬ ಆತಂಕ ಕಾಡುತ್ತದೆ. ಒಬ್ಬ ಮಹಿಳೆ ಎಷ್ಟೇ ದೊಡ್ಡ ಅಧಿಕಾರದಲ್ಲಿ ಇದ್ದರೂ, ಕೋಟಿ ಹಣ ಸಂಪಾದಿಸಿದರೂ ಮನೆಯಲ್ಲಿ ಒಬ್ಬ ತಾಯಿಯಾಗಿ ಅಥವಾ ಅಕ್ಕರೆಯ ಪತ್ನಿಯಾಗಿ ಅವಳು ನೀಡುವ ಆ ನಿಸ್ವಾರ್ಥ ಮಮತೆ ಮತ್ತು ಆ ಸಮಾಧಾನದ ಮಾತುಗಳಿಗೆ ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಇಂದಿನ ಮಹಿಳೆಯರು ಕಚೇರಿಯ ಒತ್ತಡ ಮತ್ತು ಮನೆಯ ಜವಾಬ್ದಾರಿ ಎರಡನ್ನೂ ಅತ್ಯಂತ ಜಾಣ್ಮೆಯಿಂದ ನಿಭಾಯಿಸುತ್ತಾ ನಗುಮುಖದಿಂದ ಸಂಸಾರವನ್ನು ತೂಗಿಸಿಕೊಂಡು ಹೋಗುತ್ತಿರುವುದು ನಿಜಕ್ಕೂ ಮೆಚ್ಚುವಂತಹ ಕೆಲಸ. ಅವಳ ಈ ಅಗಾಧವಾದ ಸಹನೆ, ಛಲ ಮತ್ತು ತ್ಯಾಗಕ್ಕೆ ನಾವೆಲ್ಲರೂ ಸಾಷ್ಟಾಂಗ ನಮಸ್ಕಾರಗಳನ್ನೇ ಮಾಡಬೇಕು. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವಿಶೇಷ ದಿನದಂದು ನಾವು ಕೇವಲ ಮಹಿಳೆಯರಿಗೆ ಮಾತ್ರವಲ್ಲ, ಮನೆಯ ಪ್ರತಿಯೊಬ್ಬ ಪುರುಷರಿಗೂ, ಅಣ್ಣ ತಮ್ಮಂದಿರಿಗೂ, ಅತ್ಯಂತ
ವಿನಂತಿಪೂರ್ವಕವಾಗಿ ಎರಡೂ ಕೈ ಮುಗಿದು ಒಂದು ಪ್ರಮುಖವಾದ ಕಿವಿ ಮಾತನ್ನು ಮತ್ತು ಎಚ್ಚರಿಕೆಯನ್ನು ನೀಡಲು ಬಯಸುತ್ತಿದ್ದೇವೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ಅದು ನಿಮಗೆ ಜನ್ಮ ನೀಡಿದ ತಾಯಿ ಇರಬಹುದು. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಸಪ್ತಪದಿ ತುಳಿದು ಮದುವೆಯಾದ ಹೆಂಡತಿ ಇರಬಹುದು. ಅಥವಾ ನಿಮ್ಮ ಮನೆಗೆ ಬೆಳಗಳು ಬಂದ ಮುದ್ದಿನ ಮಗಳಾಗಿರಬಹುದು. ಅವರ ಕಣ್ಣಲ್ಲಿ ನಿಮ್ಮಿಂದ, ನಿಮ್ಮ ಕಠೋರವಾದ ಮಾತುಗಳಿಂದ, ನಿಮ್ಮ ಕೆಟ್ಟ ನಡವಳಿಕೆಗಳಿಂದ ಅಥವಾ ನಿಮ್ಮ ವ್ಯಸನಗಳಿಂದ ಕಣ್ಣೀರು ಬಂದರೆ ಅವರು ಒಳಗಿಂದೊಳಗೆ ಕಣ್ಣೀರು ಹಾಕುತ್ತಾ ಯಾರಿಗೂ ಹೇಳಲಾಗದೆ ಬೆಂದು ಹೋದರೆ ನೀವು ಎಷ್ಟೇ ದೊಡ್ಡ ಕೋಟ್ಯಾಧಿಪತಿಗಳು ಆಗಿದ್ದರೂ ಸರಿ, ಎಷ್ಟೇ ದೊಡ್ಡ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿದರೂ ಸರಿ, ಆ ಕಣ್ಣೀರು ನಿಮ್ಮ ಆಸ್ತಿಯನ್ನು, ನಿಮ್ಮ ಸಂಪತ್ತನ್ನು, ನಿಮ್ಮ ಭವಿಷ್ಯವನ್ನು ಮತ್ತು ನಿಮ್ಮ ನೆಮ್ಮದಿಯನ್ನು ಮರಳಿನಂತೆ ಕರಗಿಸಿ ಉರಿಯುವ ಬೆಂಕಿಯಂತೆ ಸಂಪೂರ್ಣವಾಗಿ ಸುಟ್ಟು ಬೂದಿ ಮಾಡುತ್ತದೆ ಎಂಬುದನ್ನು ಎಂದಿಗೂ ಯಾವತ್ತಿಗೂ ಮರೆಯಬೇಡಿ. ಯಾವ ಮನೆಯಲ್ಲಿ ತಾಯಿ ಹೆಂಡತಿ ಮತ್ತು ಮಗಳನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಒಬ್ಬ ದೇವತೆಯಂತೆ ಕಾಣುತ್ತಾರೋ ಮತ್ತು ಅವರ ಮನಸ್ಸಿಗೆ ಸ್ವಲ್ಪವೂ ನೋವಾಗದಂತೆ ನೋಡಿಕೊಳ್ಳುತ್ತಾರೋ ಆ ಮನೆಯಲ್ಲಿ ಮಾತ್ರ ಮಹಾಲಕ್ಷ್ಮಿಯ ಶಾಶ್ವತವಾದ ಸನ್ನಿಧಾನ ಇರುತ್ತದೆ. ಆ ಮನೆಯ ಮೇಲೆ ಸದಾ ಕಲಿಯುಗದ ಕಲ್ಪವೃಕ್ಷ ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ಆಶೀರ್ವಾದ ಇರುತ್ತದೆ. ಹೆಣ್ಣನ್ನು ಕೇವಲ ಮನೆಯ ಕೆಲಸದವಳಂತೆ ಅಥವಾ ನಿಮ್ಮ ಆಜ್ಞೆಗಳನ್ನು ಪಾಲಿಸುವ ಸೇವಕಿಯಂತೆ ಕಾಣಬೇಡಿ. ಅವಳ ಅಭಿಪ್ರಾಯಗಳಿಗೆ ಮನ್ನಣೆ ನೀಡಿ ಅವಳ ಆಸೆ ಆಕಾಂಕ್ಷೆಗಳಿಗೆ ಹಾಗೂ ಅವಳ ಕನಸುಗಳಿಗೆ ರೆಕ್ಕೆ ಬಿಚ್ಚಿ ಹಾರಲು ಅವಕಾಶ ಕೊಡಿ. ಆಕೆ ನಿಮ್ಮ ಮನೆಯ ಯಜಮಾನಿ. ಅವಳು ಸುಖವಾಗಿದ್ದರೆ ಮಾತ್ರ ನಿಮ್ಮ ಮನೆ ಹಾಗೂ ಸಂಸಾರ ಸ್ವರ್ಗವಾಗಲು ಸಾಧ್ಯ. ಗಂಡ ಹೆಂಡತಿಯರ ನಡುವಿನ ಬಾಂಧವ್ಯವು ರಥದ ಎರಡು ಚಕ್ರಗಳಂತೆ ಒಂದಕ್ಕೊಂದು ಪೂರಕವಾಗಿರಬೇಕು. ಪರಸ್ಪರ ಗೌರವ, ನಂಬಿಕೆ, ಕ್ಷಮೆ ಮತ್ತು ಪ್ರೀತಿ ಇದ್ದರೆ ಎಂತಹ ಕಡುಬಡತನವನ್ನಾದರೂ, ಕಷ್ಟದ ಸುಳಿಯನ್ನಾದರೂ ಅಥವಾ ಆರೋಗ್ಯದ ಸಮಸ್ಯೆಯನ್ನಾದರೂ ಅತ್ಯಂತ ಸುಲಭವಾಗಿ ಒಟ್ಟಾಗಿ ದಾಟಬಹುದು. ಕೊನೆಯದಾಗಿ ಈ ಪರಮ ಪವಿತ್ರವಾದ ಜಗತ್ತೇ ಸಂಭ್ರಮಿಸುವ ಮಹಿಳಾ ದಿನಾಚರಣೆಯ ಶುಭ ಸಂದರ್ಭದಲ್ಲಿ ಜಗತ್ತಿನ ಎಲ್ಲ ಶಕ್ತಿ ಸ್ವರೂಪಿಣಿಯರಿಗೂ, ಎಲ್ಲ ಅಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ ಮತ್ತೊಮ್ಮೆ ತಲೆಬಾಗಿ ನಮಸ್ಕಾರಗಳನ್ನು ಮಾಡುತ್ತಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅನಂತ ಶುಭಾಶಯಗಳು. ಮಹಿಳೆಯರೇ, ನೀವು ಈ ಜಗತ್ತಿನ ಕಣ್ಣುಗಳು. ನೀವು ಈ ಇಡೀ ಸೃಷ್ಟಿಯ ಜೀವನಾಡಿ. ನೀವು ಇಲ್ಲದ ಜಗತ್ತನ್ನು ಕಲ್ಪಿಸಿಕೊಳ್ಳಲು ಅಸಾಧ್ಯ. ನಿಮ್ಮ ತ್ಯಾಗ, ನಿಮ್ಮ ಪ್ರೀತಿ, ನಿಮ್ಮ ನಿಸ್ವಾರ್ಥ ಮಮತೆ ಮತ್ತು ನಿಮ್ಮ ಅಗಾಧವಾದ ಸಹನೆಗೆ ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲು ಅಸಾಧ್ಯ. ರಾಯರ ಮಹಿಮೆಯಂತೆ, ಭಗವಂತನ ಲೀಲೆಯಂತೆ ಮಹಿಳೆಯರ ಮಹಿಮೆಯು ಅನಂತವಾದದ್ದು, ಅಗಾಧವಾದದ್ದು. ಈ ನಮ್ಮ ಸುದೀರ್ಘವಾದ ವಿಡಿಯೋದಲ್ಲಿನ ಮಾತುಗಳು ಆ ಜ್ಞಾನಿಗಳು ಹೇಳಿದ ಆ 5 ದೈವ ರಹಸ್ಯಗಳು ಬಡತನವನ್ನು ಗೆದ್ದ ಸುಗುಣಳ ಜೀವನದ ರೋಚಕ ಕತೆ, ಪುರಾಣದ ಆ ಅಚ್ಚರಿ ಮೂಡಿಸುವ ಉದಾಹರಣೆಗಳು. ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಯನ್ನು ತಂದರೂ, ನಿಮ್ಮ ಆಲೋಚನೆಯ ದಿಕ್ಕನ್ನು ದೈವಿಕ ಮಾರ್ಗದಲ್ಲಿ, ಸಕಾರಾತ್ಮಕ ಮಾರ್ಗದಲ್ಲಿ ಬದಲಿಸಿದರೂ ನಮ್ಮ ಈ ಸಣ್ಣ ಭಕ್ತಿಯ ಸೇವೆಯ ಪ್ರಯತ್ನ ಸಂಪೂರ್ಣವಾಗಿ ಸಾರ್ಥಕವಾದಂತೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಮಹಾಲಕ್ಷ್ಮಿ ಎಂದು ಬರೆಯಿರಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಂ ನಮಃ ಶಿವಾಯ.